ವೆಲ್ಕಮ್ ಬ್ಯಾಕ್ ಗಾಯ್ಸ್, ಯು ಆರ್ ವಾಚಿಂಗ್ ಯೂನಿಕೋಡ್ ಎಜುಕೇಷನ್. ನಮ್ಮ ಚಾನಲ್ನಲ್ಲಿ ಇದೀಗ ಸ್ವಲ್ಪ ದಿನದಿಂದೆಯಿಂದ ಇಂಜಿನಿಯರಿಂಗ್ ಕೋರ್ಸಸ್ದು ಫುಲ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ಸ್ ಎಲ್ಲ ಬರ್ತಿದೆ. ಸೊ ಅದೇ ಸೀರೀಸ್ದು ಇದೊಂದು ಪಾರ್ಟ್ ಆಗಿರುತ್ತೆ. ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ನೀವೇ ಕೇಳಿರೋದ್ರಿಂದ ಇದು ವಿಡಿಯೋ ಮಾಡಿರೋದು. ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಏನೇನಿರುತ್ತೆ, ಐ ಮೀನ್ ದ ಕೋರ್ಸ್ ಡೀಟೇಲ್ಸ್, ಅಲ್ಲಿ ಸ್ಕಿಲ್ಸ್ ಏನೇನು ಬೇಕಾಗುತ್ತೆ, ಸ್ಕಿಲ್ಸ್ ರಿಕ್ವೈರ್ಡ್, ಸಿಲೆಬಸ್ ಏನಿರುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಪ್ಲೇಸ್ಮೆಂಟ್ಸ್ ಹೇಗಿರುತ್ತೆ, ಟಾಪ್ ಕಂಪ್ನೀಸ್ ಹೇಗೆ, ಗೌರ್ಮೆಂಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಫುಲ್ ಎಕ್ಸ್ಪ್ಲನೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಫುಲ್ ಕೋರ್ಸ್ ಡೀಟೇಲ್ಸ್ ವಿಡಿಯೋ ಇದಾಗಿದೆ. ಸೊ ನೀವೇನಾದರೂ ಏರೋನಾಟಿಕಲ್ ಇಂಜಿನಿಯರಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಸೊ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದಿಸ್ ವಿಡಿಯೋ ಇಸ್ ಆನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಡೀಟೇಲ್ಸ್. ಸೊ ಟೈಮ್ ವೇಸ್ಟ್ ಮಾಡದೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಾದರೆ ಇಂಟ್ರೋಗೆ ಹೋಗೋಣ. ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋದಾದರೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಇಸ್ ಎ ವೆಲ್ ನೋನ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ದಟ್ ಅಟ್ರಾಕ್ಟ್ ಸ್ಟೂಡೆಂಟ್ಸ್ ವಿತ್ ಇಂಟ್ರೆಸ್ಟ್ ಇನ್ ಏರ್ಪ್ಲೇನ್ಸ್ ಆ್ಯಂಡ್ ದೇರ್ ಮೆಕ್ಯಾನಿಸಮ್. ಸೊ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಏರ್ಪ್ಲೇನ್ಸ್ ಮತ್ತು ಮೆಕ್ಯಾನಿಸಮ್, ಇವಾಗ ಚಿಕ್ಕದ್ರಿಂದ ಸ್ವಲ್ಪ ಜನಕ್ಕೆ ಏರ್ಪ್ಲೇನ್ಸ್ ಅಂದರೆ ಸಖತ್ ಇಷ್ಟ ಇರುತ್ತೆ ನೋಡಿ. ಅವ್ರಿಗೆ ಸಖತ್ ಐಡಿಯಾಸ್ ಇರುತ್ತೆ ಮೊದಲಿಂದ, ಅವರು ನೋಡಿ ಒಂದು ಐಡಿಯಾಸ್ನ ಬೆಳೆಸ್ಕೊಬಿಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಏರೋನಾಟಿಕಲ್ ಇಂಜಿನಿಯರಿಂಗ್ ಈಸಿ ಆಗಿರುತ್ತೆ. ಸೊ ಅದ್ರ ಮೆಕ್ಯಾನಿಸಮ್ ತಿಳ್ಕೊಳ್ಳೋದಾಗಿರಲಿ, ಏರ್ಪ್ಲೇನ್ಸ್ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ, ಅವೆಲ್ಲ ಏರೋನಾಟಿಕಲ್ ಇಂಜಿನಿಯರಿಂಗ್ ಬರುತ್ತೆ. ದ ಪ್ರೈಮರಿ ಜಾಬ್ ಆಫ್ ಅನ್ ಏರೋನಾಟಿಕಲ್ ಇಂಜಿನಿಯರಿಂಗ್ engineer is to devise aircraft and propulsion systems, but with time the engineer is given many more responsibilities to carry out. ಸೊ ಪ್ರೈಮರಿ ಜಾಬ್ ಬಂದು ಏರೋನಾಟಿಕಲ್ ಇಂಜಿನಿಯರ್ದು ನೀವು ಕ್ರಿಯೇಷನ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಏರ್ಕ್ರಾಫ್ಟ್ ಮತ್ತು ಪ್ರಾಪಲ್ಷನ್ ಸಿಸ್ಟಮ್. ಪ್ರಾಪಲ್ಷನ್ ಅಂದರೆ ಯಾವುದು, ಅದನ್ನು ಏರ್ಕ್ರಾಫ್ಟ್ನ ಎನರ್ಜಿ ಕೊಡುತ್ತೆ ಏರ್ಕ್ರಾಫ್ಟ್ಗೆ. ಏರ್ಕ್ರಾಫ್ಟ್ ಒಂದು ಬಾಡಿ ಅಷ್ಟೇ, ಅದಕ್ಕೆ ಲೈಫ್ ಕೊಡಬೇಕು ಅಂದರೆ ಪ್ರಾಪಲ್ಷನ್ ಸಿಸ್ಟಮ್ ಇರಬೇಕು. ಸೊ ಪ್ರಾಪಲ್ಷನ್ ಸಿಸ್ಟಮ್ಸ್ ಮತ್ತು ಏರ್ಕ್ರಾಫ್ಟ್ ಡಿಸೈನಿಂಗ್ ಆಗಿರ್ಬೋದು, ಕ್ರಿಯೇಷನ್ ಆಗಿರ್ಬೋದು, ಡೆವಲಪ್ಮೆಂಟ್, ಅದರ ಮೇಂಟೆನೆನ್ಸ್ ಎಲ್ಲದು ಏರೋನಾಟಿಕಲ್ ಇಂಜಿನಿಯರಿಂಗ್ ಬರುತ್ತೆ. ಸೊ ಬಟ್ ವಿತ್ ಟೈಮ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ, ಆ ರೆಸ್ಪಾನ್ಸಿಬಿಲಿಟೀಸ್ ಏನಂದರೆ ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕು, ಟೈಮ್ ಟು ಟೈಮ್ ಟೆಸ್ಟಿಂಗ್ ಮಾಡ್ತಾ ಇರಬೇಕು. ಅವೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರುತ್ತೆ. ಸೊ ರಿಕ್ರೂಟ್ಮೆಂಟ್ ಆಪರ್ಚುನಿಟೀಸ್ ಆರ್ ಅವೈಲಬಲ್ ಇನ್ ಡಿಫೆನ್ಸ್ ಸರ್ವಿಸಸ್ ಆ್ಯಂಡ್ ಏವಿಯೇಷನ್ ಇಂಡಸ್ಟ್ರಿ ಆಲ್ಸೋ. ಸೊ ಇದರಲ್ಲಿ ಬೇರೆ ಯಾವುದೇ ಇದಕ್ಕೆ ಹೋದ್ರೂ ನಿಮಗೆ ಕಡಿಮೆ ಚಾನ್ಸಸ್ ಸಿಗುತ್ತೆ ಡಿಫೆನ್ಸಲ್ಲಿ ಹೋಗೋಕ್ಕೆ, ಮತ್ತು ಬೇರೆ ಗೌರ್ಮೆಂಟ್ ಸೆಕ್ಟರ್ಸ್ಗೆ ಹೋಗೋಕ್ಕೆ ಕಡಿಮೆ ಇರುತ್ತೆ ಇಂಜಿನಿಯರಿಂಗಲ್ಲಿ. ಈಗ ಸಿವಿಲ್ ಜಾಸ್ತಿ ಇರ್ಬೋದು, ಬಟ್ ಬೇರೆ ಇವಾಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ತೊಗೊಂಡ್ರೆ ಬರೀ ಎಲೆಕ್ಟ್ರಿಕಲ್ ಬೋರ್ಡ್ ಅಲ್ಲಿಗೆ ಹೋಗಬೇಕಾಗುತ್ತೆ. ಸೊ ಇದರಲ್ಲಿ ನೀವೇನಾದ್ರು ಬಂದರೆ ನಿಮಗೆ ಡಿಫೆನ್ಸಲ್ಲಿ ಜಾಸ್ತಿ ಜಾಬ್ಸ್ ಇರುತ್ತೆ, ಮತ್ತು ಏವಿಯೇಷನ್ ಇಂಡಸ್ಟ್ರಿ ಏನಿದೆ, ಏರ್ ಇಂಡಿಯಾ ಇರ್ಬೋದು, ಅದರಲ್ಲೆಲ್ಲ ನಿಮಗೆ ಜಾಸ್ತಿ ಜಾಬ್ ಸಿಗುತ್ತೆ. Engineering in aeronautics taxing because of its vast syllabus which necessitates ಇಂಜಿನಿಯರಿಂಗ್ ಇನ್ ಏರೋನಾಟಿಕ್ಸ್ ಟ್ಯಾಕ್ಸಿಂಗ್ ಬಿಕಾಸ್ ಆಫ್ ಇಟ್ಸ್ ವಾಸ್ಟ್ ಸಿಲೆಬಸ್, ಅಂದರೆ ವಾಸ್ಟ್ ಸಿಲೆಬಸ್ ಇರುತ್ತೆ. ಸೊ ಅದಕ್ಕೆ ನೆಸೆಸರಿ ಏನಪ್ಪ ಅಂದರೆ ಲಾಟ್ ಆಫ್ ಥರೋನೆಸ್ ಆ್ಯಂಡ್ ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಸಖತ್ ಮಾಡಬೇಕಾಗುತ್ತೆ, ಥರೋ ಆಗಿರಬೇಕು, ಅಟೆನ್ಷನ್ ಟು ಡೀಟೇಲ್ ಇರಬೇಕು, ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಏರೋನಾಟಿಕ್ಸ್ ಸರಿ ಸಖತ್ತು ಇಂಪಾರ್ಟೆಂಟ್ ಆಗುತ್ತೆ. ಅಟೆನ್ಷನ್ ಟು ಡೀಟೇಲ್ ಇಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹವೆವರ್ ಕಂಪ್ಲೀಷನ್ ಆಫ್ ಕೋರ್ಸ್ ಈಸ್ ರಿವಾರ್ಡಿಂಗ್ ಫಾರ್ ಎನಿ ಸ್ಟೂಡೆಂಟ್ ಆಸ್ ಇಟ್ ಲೀಡ್ಸ್ ಟು ಎ ಜಾಬ್ ವಿತ್ ಗುಡ್ ರೆನ್ಯುಮರೇಷನ್ಸ್. ಸೊ ಈ ಜಾಬ್ನ ನೀವು ಹಾರ್ಡ್ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ರು ಈ ಕೋರ್ಸ್ನ, ನಿಮಗೆ ಜಾಬ್ ಸಿಗುತ್ತಲ್ಲ ಅದು ರಿವಾರ್ಡಿಂಗ್ ಆಗೇ ಇರುತ್ತೆ. ನೀವು ಏನು ಹಾರ್ಡ್ ವರ್ಕ್ ಮಾಡಿರ್ತೀರ ನಿಮ್ಮ ಕಷ್ಟಕ್ಕೆ ಒಂದು ಲಾಭ ಅನ್ನೋ ಥರನೇ ಸಿಗುತ್ತೆ. ಸೊ ಗುಡ್ ರೆಮ್ಯುನರೇಷನ್ಸ್ ಇರುತ್ತೆ, ನಿಮಗೆ ರೆಪ್ಯುಟೇಷನ್ ಜಾಸ್ತಿ ಇರುತ್ತೆ. An engineering degree in aeronautical engineering helps one in getting a job in the aviation industry, defense establishments and civil aviation department. ಸೊ ಏವಿಯೇಷನ್ ಇಂಡಸ್ಟ್ರಿಲ್ ಆಗಿರ್ಬೋದು, ಅಂದರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ, ಮತ್ತು ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್, ಇವಾಗ ಏರ್ ಫೋರ್ಸಲ್ಲಿ ಇರ್ಬೋದು, ಆರ್ಮಿಲೂ ಸಹ ಏರೋನಾಟಿಕ್ಸ್ ಯೂಸ್ ಮಾಡ್ತಾರೆ, ಮಿಸೈಲ್ ಇಂಜಿನಿಯರಿಂಗಲ್ಲೆಲ್ಲ. ಸೊ ಅದೇ ರೀತಿ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್, ಮಾಮೂಲಿ ಏವಿಯೇಷನ್ಸ್, ಇವಾಗ ಏರ್ ಇಂಡಿಯಾ ಅಲ್ಲಿ ಕೂಡ ಜಾಬ್ ಸಿಗುತ್ತೆ. ದ ಆವ್ರೇಜ್ ಸ್ಯಾಲ್ರಿ ಆಫ್ ಎನ್ ಏರೋನಾಟಿಕಲ್ ಇಂಜಿನಿಯರ್ INR 6 lakhs ಇದೆ. 6 lakhs ಆರ್ ಮೋರ್ ಆವ್ರೇಜ್ ಸ್ಯಾಲ್ರಿ. ಸೊ ಹೈಯೆಸ್ಟ್ ಬಂದು ನೆಕ್ಸ್ಟ್ ಹೇಳ್ತೀನಿ ಸ್ಯಾಲ್ರಿ ಪ್ಲೇಸ್ಮೆಂಟ್ಸ್ ಹೇಳಬೇಕಾದ್ರೆ. ಸೊ ಇದು ಇಂಟ್ರೋ, ಕಂಪ್ಲೀಟ್ ಒಂದು ರೇಂಜ್ಗೆ ನಿಮಗೆ ಒಂದು ಐಡಿಯಾ ಬರ್ಸೋಕ್ಕಷ್ಟೇ ಇಂಟ್ರೋ ಅಂತ ಕೊಟ್ಟಿರೋದು. ಸೊ ನೆಕ್ಸ್ಟ್ ನಾವು ಸ್ಕಿಲ್ಸ್ ಏನೇನು ಬೇಕಪ್ಪ, ನಾವು ಇಂಜಿನಿಯರ್ ಆಗಬೇಕು, ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕು ಅನ್ನೋದಾದರೆ, ಇದು ಏರೋನಾಟಿಕಲ್ ಇಂಜಿನಿಯರ್ ಆಗೋಕ್ಕೆ ಸ್ಕಿಲ್ಸ್ ಹೇಳ್ತಿರೋದು. ನೀವು ಏರೋನಾಟಿಕ್ ಜಾಬ್ ಅಂದರೆ ಕೋರ್ಸ್ ಮಾಡೋಕ್ಕಲ್ಲ, ಕೋರ್ಸ್ ಮಾಡುವಾಗಲೇ ಈ ಸ್ಕಿಲ್ಸನ್ನು ನೀವು ಬೆಳೆಸ್ಕೋಬೇಕು. ಸೊ ಸ್ಪೀಡ್ ಆ್ಯಂಡ್ ಅಕ್ಯುರಸಿ, ನಿಮಗೆ ಸಖತ್ ಸ್ಪೀಡ್ ಇರಬೇಕು ಮತ್ತು ಅಕ್ಯುರಸಿ ಇರಬೇಕು, ಕರೆಕ್ಟ್ ಡಿಸಿಷನ್ ಬೇಗ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಇವಾಗ ಎಲ್ಲೋ ಮಿಸೈಲ್ ನೀವು ಟಾರ್ಗೆಟಲ್ಲಿ ಹಾಕಿದ್ದೀರಾ ಅಂದರೆ ಟಾರ್ಗೆಟ್ ಬೇಗ ಚೇಂಜ್ ಆದರೆ ಅಷ್ಟು ಅಕ್ಯುರೇಟಾಗಿ ನೀವು ಅಷ್ಟು ಸ್ಪೀಡ್ ಇಟ್ಕೊಂಡು ಆ್ಯಕ್ಯುರೇಸಿನ ಮೇಂಟೈನ್ ಮಾಡಬೇಕು. ಅದು ಸ್ಪೀಡ್ ಆ್ಯಂಡ್ ಅಕ್ಯುರೇಸಿಲಿ ಬರುತ್ತೆ. ನೆಕ್ಸ್ಟ್ ಮ್ಯಾನ್ಯಲ್, ಟೆಕ್ನಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಆ್ಯಪ್ಟಿಟ್ಯೂಡ್ ಇರಬೇಕು ನಿಮ್ಮ ಹತ್ರ. ಇದು ಟೈಟಲೇ ಹೇಳುತ್ತೆ ನಿಮಗೆ ಏನಂತ ಹೇಳಿ. ಸೊ ಸ್ಟ್ರಾಂಗ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಏವಿಯೇಷನಲ್ಲಿ ಸಖತ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಿಮ್ಮ ಮೇಲೆ. ಏನಕ್ಕಂದರೆ ಟ್ರಾವೆಲರ್ಸ್ ಎಲ್ಲ ನಿಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ, ಏರ್ಪ್ಲೇನ್ ಏನು ಕ್ರ್ಯಾಶ್ ಆಗಲ್ಲ ಅಂತೇಳಿ. ಅದನ್ನ ಎಲ್ಲೂ ಕ್ರ್ಯಾಶ್ ಮಾಡಿಸೋ ಹೋಗಿಲ್ಲ. ಸೊ ಅದನ್ನು ಮೇಂಟೈನ್ ಮಾಡ್ತಿರಬೇಕು, ಟೆಸ್ಟಿಂಗ್ ಮಾಡ್ತಿರಬೇಕು. ಆ ಟೆಸ್ಟಿಂಗ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೋಬೇಕು, ಲೈಫ್ಗಳ ಮೇಲೆ ಆಟ ಆಡ್ತಿದ್ವಿ ನಾವು. ಸೊ ಯಾವುದೇ ಸಮಯದಲ್ಲಾದ್ರೂ ಒಂದು ಸ್ಮಾಲ್ ಮಿಸ್ಟೇಕ್ ಕೂಡ ಎಷ್ಟೊಂದು ಜನದ ಲೈಫ್ನ ತೊಗೊಬಿಡ್ಬೋದು.
ಸೊ ಸ್ಟ್ರಾಂಗ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಅಲರ್ಟ್ನೆಸ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್. ಸೊ ಪ್ರತಿ ಟೈಮ್ ನೀವೇನೇ ಮಾಡಬೇಕಂದ್ರೂ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಅಂದರೆ ನೀವು ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ, ಅದು ತಪ್ಪಾಗುತ್ತೆ. ಸೊ ಅದು ಲೀಡ್ ಮಾಡ್ಬೋದು, ಟೋಟಲಾಗಿ ಡಿವಾಸ್ಟೇಟಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಎಂಡಲ್ಲಿ. ಸೊ ಅದು ಕೂಡ ಇರಬೇಕು. ನೆಕ್ಸ್ಟ್ ಅಲರ್ಟ್ನೆಸ್ ಇರಬೇಕು ನಿಮಗೆ. ಮಸ್ಟ್ ಹ್ಯಾವ್ ಲೀಡರ್ಶಿಪ್ ಕ್ವಾಲಿಟೀಸ್. ಸೊ ನಿಮಗೆ ಟೀಮ್ ವರ್ಕ್ ಅಂತ ಕೊಟ್ಟಾಗ ಯಾವ್ದಾದ್ರು ಪ್ರಾಜೆಕ್ಟ್ನ, ಸೊ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಅದೇ ರೀತಿ ನಿಮ್ಮ ಟೀಮ್ನ ಹ್ಯಾಂಡಲ್ ಮಾಡುವಂಥ ಸ್ಕಿಲ್ ಇರಬೇಕು. ಪ್ಲಸ್ ನೀವೇನಾದರೂ ಟೀಮಲ್ಲಿ ವರ್ಕ್ ಮಾಡ್ತಿದ್ರೆ ಟೀಮ್ ವರ್ಕ್ ಹೇಗೆ ಮಾಡೋದು, ಟುಗೆದರ್ನೆಸ್ ಹೇಗೆ ಬೆಳೆಸ್ಕೊಳ್ಳೋದು, ಒಟ್ಟಿಗೆ ಯುನೈಟೆಡ್ ಇದ್ದಷ್ಟು ನಾವು ಬೇಗ ಜಾಬ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇರ್ಬೋದು. ಆ ರೀತಿ ಸ್ಕಿಲ್ಸ್ ಇರಬೇಕು. ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಗುಡ್ ಹೈಟ್. ಸೊ ನೀವು ಇದ್ರಲ್ಲಿ ಮಾಡಬೇಕಾದ್ರೆ ಎಲ್ಲ ಪ್ಲೇನ್ಸು ನೋಡ್ಬೋದು, ನೀವು ಹೈಟಲ್ಲೇ ಇರುತ್ತೆ. ಯಾಕಂದರೆ ಕೆಳಗಡೆಯಿಂದ ಬೋರ್ಡಿಂಗ್ ಕೆಳಗಡೆ ಇರೋದ್ರಿಂದ ಹೈಟ್ ಇರುತ್ತೆ ಪ್ಲೇನ್ಸು. ಬಟ್ ಅದು ಅಂತ ಹೇಳೋಕ್ಕಾಗಲ್ಲ. ನೀವು ಡಿಫೆನ್ಸ್ಗೆ ಹೋಗ್ಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ ಮತ್ತು ಗುಡ್ ಹೈಟ್ ನೋಡ್ತಾರೆ, ನೀವು ಇಂಜಿನಿಯರ್ ಆದರೂ ಸಹ. ಸೊ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರೋದು ಸ್ಕಿಲ್ಸ್ನ, ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಗುಡ್ ಹೈಟ್ ಅಂತೇಳಿ. ಬಟ್ ಏವಿಯೇಷನ್ ಇಂಡಸ್ಟ್ರಿಲೂ ಸಹ ನಿಮಗೆ ಹೈಟ್ ಇದ್ದರೆ ನಿಮಗೆ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಒಂದು ವ್ಯೂ ಜಾಸ್ತಿ ಸಿಗುತ್ತೆ. ಸ್ಟ್ರಾಂಗ್ ಅನಾಲಿಟಿಕ್ ಅಬಿಲಿಟಿ. ಅನಾಲಿಟಿಕಲ್ ಅಂದರೆ ಕ್ಯಾಲ್ಕುಲೇಷನ್ಸ್ ಮಾಡಿರ್ಬೋದು, ಲಾಜಿಕಲ್ ಕ್ಯಾಲ್ಕುಲೇಷನ್ಸ್, ಅನಾಲಿಟಿಕಲ್ ಕ್ಯಾಲ್ಕುಲೇಷನ್ಸ್, ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಆದಷ್ಟು ಸ್ಪೀಡಾಗಿ ಅಕ್ಯುರೇಟಾಗಿ, ಮೊದಲೇ ಹೇಳಿದ್ದೀನಿ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿಲಿ. ಸೊ ಅದೇ ರೀತಿ ಇದು ಕೂಡ ಅಲ್ಲಿಗೆ ಕನೆಕ್ಷನ್ ಆಗುತ್ತೆ. ಅನಾಲಿಟಿಕಲ್ ಅಬಿಲಿಟಿ ಸಕ್ಕತ್ತಿರಬೇಕು, ಕ್ಯಾಲ್ಕುಲೇಷನ್ನ ಸ್ಪೀಡ್ ಮತ್ತು ಅಕ್ಯುರೇಟಾಗಿ ಮಾಡಬೇಕು. ಸೊ ನಾವು ಇವಾಗ ಸಿಲೆಬಸ್ಗೆ ಹೋಗೋದಾದರೆ ನಿಮಗೆ ಟೈಟಲ್ಸ್ ಹೇಳ್ಬಿಡ್ತೀನಿ, ನೀವು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಯಾಕಂದರೆ ಏವಿಯೇಷನ್, ಏರೋನಾಟಿಕಲ್ ಇಂಜಿನಿಯರಿಂಗ್ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲದಿರೋದ್ರಿಂದ ಇದು ರಿಸರ್ಚ್ ಜಾಸ್ತಿ ಮಾಡೋಕ್ಕೋಗಿಲ್ಲ ಈ ಟೈಟಲ್ಸ್ ಬಗ್ಗೆ. ಬೇರೆ ಇಂಜಿನಿಯರಿಂಗ್ದೆಲ್ಲ ಮಾಡಿದ್ದೀನಿ, ಬಟ್ ಇದ್ರ ಟೈಟಲ್ಸ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಫುಲ್ಲು. ನಾನು ಟೈಟಲ್ಸ್ ಮಾತ್ರ ಹೇಳ್ತೀನಿ. ಸೊ ಮ್ಯಾಥಮೆಟಿಕ್ಸ್ ಎಲ್ಲರಿಗೂ ಗೊತ್ತಿದೆ, ಫ್ಲೈಟ್ ಡೈನಾಮಿಕ್ಸ್, ಇಂಜಿನಿಯರಿಂಗ್ ಫಿಸಿಕ್ಸ್ ಇರುತ್ತೆ, ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್ ಇರುತ್ತೆ, ಇಂಜಿನಿಯರಿಂಗ್ ಕೆಮಿಸ್ಟ್ರಿ ಇರುತ್ತೆ, ಕಂಟ್ರೋಲ್ ಇಂಜಿನಿಯರಿಂಗ್ ಇರುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇರುತ್ತೆ, ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಇರುತ್ತೆ, ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್ ಲ್ಯಾಬ್ರೇಟರಿ ಇರುತ್ತೆ, ಕಂಪ್ಯೂಟರ್ ಪ್ರಾಕ್ಟೀಸಸ್ ಲ್ಯಾಬ್ರೇಟರಿ, ಅಂದರೆ ಲ್ಯಾಬ್ರೇಟರಿ ಅಂತ ಏನೇನಿದೆ ಅದೆಲ್ಲ ಪ್ರಾಕ್ಟಿಕಲ್ ವರ್ಕ್ಸ್ ನಿಮಗೆ. ಸೊ ಕಮ್ಯುನಿಕೇಷನ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ಲ್ಯಾಬ್ರೇಟರಿ ಬೇಸ್ಡ್. ನೆಕ್ಸ್ಟ್ ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಲ್ಯಾಬ್ರೇಟರಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಲ್ಯಾಬ್ರೇಟರಿ. ನೆಕ್ಸ್ಟ್ ಫೈನೈಟ್ ಎಲಿಮೆಂಟ್ಸ್ ಮೆಥಡ್ಸ್. ನೆಕ್ಸ್ಟ್ ಟ್ರಾನ್ಸ್ಫಾರ್ಮ್ಸ್ ಆ್ಯಂಡ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಮ್ಯಾಥ್ಸಲ್ಲಿ ಏನು ಬರುತ್ತೆ. ನೆಕ್ಸ್ಟ್ ವೈಬ್ರೇಷನ್ಸ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಏರೋ ಎಲಾಸ್ಟಿಸಿಟಿ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಕಾಂಪೋಸಿಟ್ ಮೆಟೀರಿಯಲ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್, ಏರೋ ಇಂಜಿನಿಯರಿಂಗ್ ಥರ್ಮೋಡೈನಾಮಿಕ್ಸ್, ಏರ್ಕ್ರಾಫ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಪ್ರಾಸೆಸಸ್, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಮೆಷಿನರಿ, ಏರೋ ಇಂಜಿನ್ ಆ್ಯಂಡ್ ಏರ್ ಫ್ರೇಮ್, ಸಾಲಿಡ್ ಮೆಕ್ಯಾನಿಕ್ಸ್, ಏರ್ಕ್ರಾಫ್ಟ್ ಡಿಸೈನ್ ಪ್ರಾಜೆಕ್ಟ್, ಎಲಿಮೆಂಟ್ಸ್ ಆಫ್ ಏರೋನಾಟಿಕ್ಸ್, ಕಂಪ್ಯೂಟರ್ ಏಡೆಡ್ ಸಿಮ್ಯುಲೇಷನ್, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಲ್ಯಾಬ್ರೇಟರಿ. ಲ್ಯಾಬ್ರೇಟರಿ ಅಂತ ಏನು ಹೇಳಿದೆ ಮತ್ತೆ ಹೇಳ್ತೀನಿ, ಅದು ಪ್ರಾಕ್ಟಿಕಲ್ ವರ್ಕ್ಸ್ ಆಗಿರುತ್ತೆ. ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಮಿಷನರಿ. ಇದಷ್ಟೇ ಎಲ್ಲ, ಇದು ಅರ್ಧ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದಿದೆ. ಸೊ ಇದೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ದ ಟಾಪಿಕ್ಸ್ ನಿಮಗೆ ಫಿಸಿಕ್ಸಲ್ಲೇ ಇದರ ಬೇಸಿಕ್ಸ್ ಕವರ್ ಆಗಿರುತ್ತೆ. ಬರ್ನೌಲಿಸ್ ಥಿಯರಮ್ ಆಗಿರ್ಬೋದು, ನೀವೆಲ್ಲ ಕೇಳಿರ್ತೀರ ನೋಡಿ. ಸೊ ನೀವು ಇದನ್ನು ಗೂಗಲ್ ಮಾಡ್ಕೊಳ್ಳಿ, ಗೂಗಲ್ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ಸೊ ಏನು ವರಿ ಮಾಡ್ಕೊಬೇಡಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಏವಿಯಾನಿಕ್ಸ್, ಥರ್ಮೋಡೈನಾಮಿಕ್ಸ್ ಲ್ಯಾಬ್ರೇಟರಿ, ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್, ಎಕ್ಸ್ಪೆರಿಮೆಂಟಲ್ ಸ್ಟ್ರೆಸ್ ಅನಾಲಿಸಿಸ್, ನ್ಯೂಮೆರಿಕಲ್ ಮೆಥಡ್ಸ್, ಏರ್ಕ್ರಾಫ್ಟ್ ಡಿಸೈನ್ ಪ್ರಾಜೆಕ್ಟ್, ಏರೋಡೈನಾಮಿಕ್ಸ್, ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಲ್ಯಾಬ್ರೇಟರಿ ಮತ್ತು ಪ್ರಾಕ್ಟಿಕಲ್ ವರ್ಕ್ ಇದು, ಏರ್ಕ್ರಾಫ್ಟ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್, ಫ್ಲೈಟ್ ಇಂಟಿಗ್ರೇಷನ್ ಸಿಸ್ಟಮ್ಸ್ ಆ್ಯಂಡ್ ಕಂಟ್ರೋಲ್, ಮೆಕ್ಯಾನಿಕ್ಸ್ ಆಫ್ ಮೆಷೀನ್ಸ್, ವಿಂಡ್ ಟನಲ್ ಟೆಕ್ನಿಕ್ಸ್, ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್, ಪ್ರಾಪಲ್ಷನ್, ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್ ಲ್ಯಾಬ್ರೇಟರಿ, ಏರೋಡೈನಾಮಿಕ್ಸ್ ಲ್ಯಾಬ್ರೇಟರಿ, CAD, ಕಂಪ್ಯೂಟರ್ ಏಡೆಡ್ ಡಿಸೈನ್ ಆ್ಯಂಡ್ ಏರ್ಕ್ರಾಫ್ಟ್ ಕಾಂಪೊನೆಂಟ್ ಡ್ರಾಯಿಂಗ್. ಸೊ ಟೋಟಲ್ ಆಗಿ ಇಷ್ಟು ಸಿಲೆಬಸ್ ನಿಮ್ಮ ಸಿಲೆಬಸ್ಸಲ್ಲಿ ಕವರ್ ಆಗುತ್ತೆ. ನಿಮಗೆ ಎಷ್ಟು ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಷ್ಟು ಎಷ್ಟು ನೀವು ಡಾಮಿನೇಷನ್ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಅರ್ಥ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ಮ ಹೈ ಎಂಡ್ ಜಾಬ್ ಸಿಗುತ್ತೋ ಅಥವಾ ನೀವು ಲೋ ಎಂಡ್ ಜಾಬ್ಗೆ ಉಳ್ಕೋತಿರೋ ಅನ್ನೋದು ಕರೆಕ್ಟಾಗಿ ಡಿಸೈಡ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸಿಲೆಬಸ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ, ಸ್ಕಿಲ್ಸ್ ರಿಕ್ವೈರ್ಡ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪ ಅಂದರೆ, ಸೊ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಕ್ವಾಲಿಫೈಡ್ 10+2 ಎಕ್ಸಾಮಿನೇಷನ್ ಫ್ರಮ್ ಎ ರೆಕಗ್ನೈಸ್ ಬೋರ್ಡ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನೀವು ತೊಗೊಂಡೇ ಇರಬೇಕು ಅಂಡರ್ ಗ್ರಾಜುಯೇಟ್ ಕೋರ್ಸಸ್ಗೆ. ಪ್ಲಸ್ ಬಿಸೈಡ್ಸ್ ದಿ ಸ್ಟೂಡೆಂಟ್ಸ್ ಮಸ್ಟ್ ಆಲ್ಸೋ ಸೆಕ್ಯೂರ್ಡ್ ಮಿನಿಮಮ್ ಅಗ್ರಿಗೇಟ್ ಮಾರ್ಕ್ಸ್ ಆಫ್ 70%. ಸೊ PCM ತಗೊಂಡ್ರೆ ನಿಮ್ಮ ಮಿನಿಮಮ್ ಅಗ್ರಿಗೇಟ್ ಮಾರ್ಕ್ಸ್ 70% ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಏನಾಗಲ್ಲ, ಕಡಿಮೆ ಅಂತ ಇರಬಾರ್ದು. ಸೊ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ಗೆ ಏನಿಲ್ಲ, ಪಾಸಿಂಗ್ ಪರ್ಸೆಂಟೇಜ್ ಇರಬೇಕು ಬಿಟೆಕ್ಕಲ್ಲಿ, ಬಿಟೆಕ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ. ಪ್ಲಸ್ ನೀವೇನಾದರೂ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಮಾಡ್ತಿದ್ರೆ ಅದನ್ನು ಅಂಡರ್ ಗ್ರಾಜುಯೇಟ್ ಕೋರ್ಸಲ್ಲಿ ನೀವು ಓದಿರಬೇಕು. ಸೊ ಪ್ಯಾಕೇಜಸ್ ಏನೇನಪ್ಪ ಅಂದರೆ, ಇಟ್ ರೇಂಜಸ್ ಫ್ರಮ್ 4 lakhs to 70 lakhs. ಸೊ ಇದರಲ್ಲಿ ಲೋ ಎಂಡ್ ಅಂದರೆ ಸಖತ್ ಲೋ ಎಂಡ್ ಅಂತ ಜಾಬ್ ಸಿಗಲ್ಲ. ಈಗ 1 lakh ಅನ್ನೋ ರೇಂಜ್ಗೆಲ್ಲ ಜಾಬ್ ಸಿಗಲ್ಲ. ಇವಾಗ ನೀವು ಕಂಪ್ಯೂಟರ್ ಸೈನ್ಸ್ಗೆ ಹೋದರೆ ನೀವು ಕಸ್ಟಮರ್ ಕೇರ್ ಆಗಿ ಉಳ್ಕೊಬಿಟ್ರೆ
ಸೊ ಅವಾಗ 1 ಲ್ಯಾಕ್ ಅಂತ ಇಳಿಬೋದು. ಬಟ್ ಇದರಲ್ಲಿ ನೀವು ಕಂಪ್ಲೀಟಾಗಿ ಫಿನಿಶ್ ಮಾಡಿದ್ರೆ 4 ಲ್ಯಾಕ್ಸ್ ಅಂತ ಮಿನಿಮಮ್ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಇದು ಒಂಥರ ಹೈ ಎಂಡ್ ಜಾಸ್ತಿ ರೆಪ್ಯುಟೇಷನ್ ಇರೋ ಜಾಬ್ ಆಗಿರುತ್ತೆ. ಸೊ ಹೈಯೆಸ್ಟ್ ಬಂದು 70 ಲ್ಯಾಕು. ಬಟ್ ನೀವೇನಾದರೂ ಎಕ್ಸ್ಟ್ರಾಡಿನರಿ ಟಾಪ್ ಆಗಿದ್ರೆ 70 ಲ್ಯಾಕ್ ಏನಕ್ಕೆ ಕ್ರೋರ್ಸಲ್ಲೂ ಸಹ ಸಿಗುತ್ತೆ ನಿಮಗೆ ಸ್ಯಾಲ್ರಿ. ಇವಾಗ ನಾಸಾ ಅಂತ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ನಾಸಾ ಆಗಿರ್ಬೋದು ಅಲ್ಲೆಲ್ಲ ಹೋದರೆ ಜಾಸ್ತಿ ಸಿಗುತ್ತೆ. ಬಟ್ ನೀವೇನಾದರೂ ಎಕ್ಸ್ಟ್ರಾಡಿನರಿ ಲೋ ಇದ್ದರೆ 4 ಲ್ಯಾಕ್ಸೇ ಮಿನಿಮಮ್ ಸಿಕ್ಕೇ ಸಿಗುತ್ತೆ ಇಲ್ಲಿ. ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ಸಖತ್ ಹಾರ್ಡ್ ವರ್ಕ್ ಇರಬೇಕು ಒಟ್ಟಿನಲ್ಲಿ. ಸೊ ಇದು ಪ್ಯಾಕೇಜಸ್ ಆಯಿತು. ಇವಾಗ ಟಾಪ್ ಜಾಬ್ ಪ್ರೊಫೈಲ್ಸ್ ಏನಿದೆ, ಡೊಮೈನ್ಸ್ ಏನಿದೆ ನೋಡೋಣ. ಟಾಪ್ ಡೊಮೈನ್ಸ್ ಬಂದು ಫ್ಲೈಟ್ ಇಂಜಿನಿಯರ್ಸ್ ಅಂತ ಹೇಳಿ ಫಸ್ಟ್ ಒನ್. ಸೊ ಫ್ಲೈಟ್ ಇಂಜಿನಿಯರಿಂಗಲ್ಲಿ ಇವಾಗ ನೀವು ಫ್ಲೈಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಇವಾಗ ಬರ್ನೌಲಿಸ್ ಥಿಯರಮ್ ಹೇಗೆ ಯೂಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಬಟ್ ಕ್ಯಾಲ್ಕುಲೇಷನ್ಸ್ ಮಾಡೋದಾಗಿರ್ಬೋದು, ಎಲ್ಲಿ ಟೇಕ್ ಆಫ್ ಆಗಬೇಕು, ಎಲ್ಲಿ ಲ್ಯಾಂಡ್ ಆಗಬೇಕು, ಅದೇ ರೀತಿ ಫ್ಲೈಟ್ ಇಂಜಿನಿಯರಿಂಗ್, ಫ್ಲೈಟ್ ನಡಿಬೇಕಾದ್ರೆ ಇಂಜಿನಿಯರಿಂಗ್ ಮಾಡೋದು. ಐ ಮೀನ್ ಈಗ ಆ ಇನ್ಸ್ಟ್ರೂಮೆಂಟ್ನ, ಈಗ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಡಿವೈಸ್ ಇದೆ ಅಂದರೆ ಆ ಡಿವೈಸ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಇಂಜಿನಿಯರಿಂಗ್, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದನ್ನು ಅಪ್ಲೈ ಮಾಡೋದು ಫ್ಲೈಟ್ ಇಂಜಿನಿಯರ್ಸ್ ಆಗಿರುತ್ತೆ. ನೆಕ್ಸ್ಟ್ ಏರೋನಾಟಿಕಲ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನೇನಿರುತ್ತೆ ಏರೋನಾಟಿಕ್ಸಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಏನೇ ಆದರೂ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇಂಪಾರ್ಟೆಂಟೇ. ಸೊ ಆ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಆಗಿರ್ತಾರೆ ಏರೋನಾಟಿಕಲ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್. ನೆಕ್ಸ್ಟ್ ಏರೋನಾಟಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂದರೆ ಮಾಮೂಲಿ ಮೆಕ್ಯಾನಿಕಲ್ ಹೊರಗಡೆ ಏನೇನು ಕಾಂಪೊನೆಂಟ್ಸ್ ಇದೆ ಅದರ ಕ್ರಿಯೇಷನ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಅದನ್ನು ನೋಡ್ಕೋಬೇಕು, ಮೇಂಟೆನೆನ್ಸು, ಮೆಕ್ಯಾನಿಕಲ್ ಇಂಜಿನಿಯರ್ಸು. ಸೊ ಫ್ಲೈಟ್ ಇಂಜಿನಿಯರ್ಸ್ ಮತ್ತೆ ಹೇಳಿದ್ದೀನಿ. ಸೊ ಸಾರಿ ಮಿಸ್ಟೇಕಾಗಿ ಬಂದಿದ್ದೀನಿ ಒಂದ್ಸಲ. ಸೊ ಎಲೆಕ್ಟ್ರಾನಿಕ್ಸ್ ಟೆಕ್ನಿಷಿಯನ್, ಎಲೆಕ್ಟ್ರಾನಿಕ್ಸ್ದು ಟೆಕ್ನಿಷಿಯನು ಟೆಸ್ಟ್ ಮಾಡ್ತಾರೆ. ನೀವು ಎಲೆಕ್ಟ್ರಾನಿಕ್ಸ್ ಏನು ಸರ್ಕ್ಯೂಟ್ಸ್ ಎಲ್ಲ ಮಾಡಿರ್ತೀರ ಫಸ್ಟ್ ಟೆಸ್ಟ್ ಮಾಡ್ತಾರೆ. ಆ ರೀತಿ ಟೆಸ್ಟ್ ಮಾಡೋದಾಗಿರಲಿ ಅಥವಾ ಆಗಿರೋದನ್ನ ಮೇಂಟೈನ್ ಆಗಿ ರಿಪೇರ್ ಮಾಡೋದಾಗಿರಲಿ ಅದು ಎಲೆಕ್ಟ್ರಾನಿಕ್ಸ್ ಟೆಕ್ನಿಷಿಯನಲ್ಲಿ ಬರುತ್ತೆ. ಸರ್ವಿಸ್ ಇಂಜಿನಿಯರ್ ಅಂದರೆ ಇವಾಗ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಇಂಜಿನಿಯರ್ಸ್ ನೋಡ್ಕೋಬೇಕಾಗುತ್ತೆ. ಪ್ಲಸ್ ಏನಾದರೂ ಎಕ್ಸ್ಟ್ರಾ ಅಪ್ಗ್ರೇಡ್ ಮಾಡಬೇಕಾದ್ರೆ ಯಾವ್ದಾದ್ರು ಏವಿಯೇಷನ್ ಡಿಪಾರ್ಟ್ಮೆಂಟ್ನ ಅಂದರೆ ಯಾವ್ದಾದ್ರು ಎಕ್ಸ್ಟ್ರಾ ಫೀಚರ್ ಹಾಕಬೇಕಾದ್ರೆ ಅವೆಲ್ಲ ಹಾಕಬೇಕಾದ್ರೆ ಸರ್ವಿಸ್ ಇಂಜಿನಿಯರ್ಸ್ ಬೇಕಾಗ್ತಾರೆ, ಸೂಪರ್ವೈಸ್ ಮಾಡಬೇಕಾಗುತ್ತೆ ಜಾಬ್ನ. ಸೊ ಟೆಕ್ನಿಕಲ್ ಡೈರೆಕ್ಟರ್ ಅಂದರೆ ಟೋಟಲ್ ಒಂದು ಕಂಪ್ಲೀಟ್ ಏರ್ಕ್ರಾಫ್ಟ್ಗೆ ಒಬ್ಬ ಟೆಕ್ನಿಕಲ್ ಡೈರೆಕ್ಟರ್ ಅಂತ ಇರ್ತಾರೆ. ಅವರು ಟೋಟಲ್ ಏರ್ಕ್ರಾಫ್ಟ್ದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡಿರಬೇಕಾಗುತ್ತೆ, ಫುಲ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ದು. ಸೊ ಅವ್ರ ಟೀಮ್ ಕೆಳಗಡೆ ಈ ಟಾಪ್ ಎಲ್ಲ ಫ್ಲೈಟ್ ಇಂಜಿನಿಯರ್ಸ್ ಆಗಿರ್ಬೋದು ಎಲ್ಲ ಅವ್ರ ಟೀಮ್ ಕೆಳಗಡೆ ಬರ್ತಾರೆ. ಟೆಕ್ನಿಕಲ್ ಡೈರೆಕ್ಟರ್ ಆದರೂ ಸಹ ನಿಮ್ಗೆ ಟೆಕ್ನಿಕಲ್ಲೈ ಸ್ಟ್ರಾಂಗ್ ಇರಬೇಕಾಗುತ್ತೆ, ಪ್ಲಸ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ಟಾಪ್ ಡೊಮೈನ್ಸು ನಾನು ತೊಗೊಂಡಿರೋದು. ಬಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ಥರ ಜಾಬ್ ಸಿಗುತ್ತೆ. ಸೊ ಇದು ನಾನು ಟಾಪ್ ತೊಗೊಂಡಿರೋದು. ಸೊ ಎಲ್ಲ ಟಾಪ್ ಡೊಮೈನ್ಸ್ ಆಯಿತು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಯಿತು, ಸಿಲೆಬಸ್ ಆಯಿತು, ಸ್ಕಿಲ್ಸ್ ರಿಕ್ವೈರ್ಡ್ ಆಯಿತು, ಇಂಟ್ರೊಡಕ್ಷನ್ ಆಯಿತು. ಇವಾಗ ಟಾಪ್ ಕಂಪ್ನೀಸ್ ನೋಡೋಣ. ಟಾಪ್ ಕಂಪ್ನೀಸ್ ಬಂದು ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್, ಅದು ಗೌರ್ಮೆಂಟ್ ಸೆಕ್ಟರ್. ಗೌರ್ಮೆಂಟ್ ಸೆಕ್ಟರ್ಗಿಂತ ಹೇಳೋದಕ್ಕಿಂತ ಪ್ರೈವೇಟಲ್ಲೂ ಸಹ ಮಾಮೂಲಿ ಇವಾಗ ಏರ್ಕ್ರಾಫ್ಟ್ ಏನಿರುತ್ತೆ, ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರ್ಬೋದು, ನ್ಯಾಷನಲ್ ಫ್ಲೈಟ್ಸ್ ಇರ್ಬೋದು, ಅದು ಅಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಏರ್ ಇಂಡಿಯಾ, ಇದು ಇಲ್ಲಿಗೆ ಸೇರುತ್ತೆ, ಗೌರ್ಮೆಂಟ್ ಇದಾಗಿದೆ ನೋಡಿ ಇದು ಏರ್ ಇಂಡಿಯಾ. ನೆಕ್ಸ್ಟ್ ಬೋಯಿಂಗ್ ಅಂತ ಎಲ್ಲೋ ಕೇಳಿದ್ದೀರಾ ಹೇಳಿ, ಎಲ್ಲಿ ಗೊತ್ತಾ? ಡ್ರೋನ್ ಪ್ರತಾಪ್ ಅವ್ರು ಹೇಳಿರ್ತಾರೆ. ನಾನು ಬೋಯಿಂಗ್ ಅನ್ನೋ ವೆಬ್ಸೈಟಿಂದ ಎಲ್ಲ ಡೀಟೇಲ್ಸ್ನ ತೊಗೊಂಡೆ, ಅಲ್ಲೇ ಕಲಿತೆ ಡ್ರೋನ್ ಮಾಡೋದು ಹೇಗೆ ಅಂತ ಹೇಳಿ. ಸೊ ಇದು ಬೋಯಿಂಗು, ಒಳ್ಳೆ ವೆಬ್ಸೈಟ್ ಇರೋದು. ಸೊ ಒಳ್ಳೆ ಕಂಪ್ನಿ ಕೂಡ. ಇಲ್ಲಿ ಜಾಬ್ ಸಿಕ್ಕಿದ್ರೆ ಸಹ ನಿಮಗೆ ಒಳ್ಳೆ ರೆಪ್ಯುಟೇಷನ್ ಇರುತ್ತೆ. ಸೊ ನೆಕ್ಸ್ಟ್ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬ್, ನೆಕ್ಸ್ಟ್ ಇಂಡಿಯನ್ ಏರ್ ಫೋರ್ಸ್ ಇದೆ, ಡಿಫೆನ್ಸ್ಗೆ ಹೆಂಗೆ ಬರ್ತೀರಾ ಅಂತ ಹೇಳಿದ್ನಲ್ಲ ಅದು. ಮತ್ತು ಇಸ್ರೋ, ಎಲ್ಲರಿಗೂ ಗೊತ್ತು ಇಸ್ರೋದಲ್ಲಂತೂ ಏರೋನಾಟಿಕಲ್ ಇಂಜಿನಿಯರಿಂಗ್ ಜಾಸ್ತಿ ನಡೆಯೋದು ಅಂತೇಳಿ. ಸೊ ಇಸ್ರೋಗೆ ಸೇರಿಕೊಂಡ್ರು ಸಹ ಅದು ಒಳ್ಳೆ ರೆಪ್ಯುಟೇಷನ್ನೇ. ಇಸ್ರೋ ಆಗಿರ್ಬೋದು, ನಾಸಾ ಆಗಿರ್ಬೋದು. ಬಟ್ ನೀವು ಇಂಡಿಯಾಗೆ ವರ್ಕ್ ಮಾಡಬೇಕು ಅಂತ ಇದ್ದರೆ ಇಸ್ರೋಗೆ ಜಾಯ್ನ್ ಆಗೋದು ಒಳ್ಳೆಯದು. ನಿಮಗೆ ಸ್ಯಾಲ್ರಿ ಕಡಿಮೆ ಸಿಕ್ಕಿದ್ರು ಸಹ ಇಂಡಿಯಾಗೆ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಒಂದು ಆ ಫೀಲ್ ಇದೆಯಲ್ಲ, ಅದೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇರ್ಬೋದು. ಇಲ್ಲಿಗೆ ಜಾಸ್ತಿ IIT ಇಂದ ಅಂತ ಟಾಪ್ ಇನ್ಸ್ಟಿಟ್ಯೂಟ್ಸ್ ಅಂತ ಕರ್ಕೋತಾರೆ. ನೀವೇನಾದರೂ ಕಡಿಮೆ ಇನ್ಸ್ಟಿಟ್ಯೂಟಿಂದ ಹೋಗ್ತಿದ್ರೆ ಮೊದಲು DRDOಲಿ ಒಂದು ಇಂಟರ್ನ್ಶಿಪ್ಗೆ ಎಲ್ಲರೂ, ಈ ಫಾರ್ ಎಕ್ಸಾಂಪಲ್ ಲಿಂಕ್ಡ್ಇನ್ ಅಂತ ಎಲ್ಲ ಇದೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ DRDO ಪ್ರೊಫೆಷನಲ್ಸ್ನ ಇಂಟರ್ನ್ಶಿಪ್ಸ್ಗೆ. ಅವ್ರ ಹತ್ರ ರೆಕಮೆಂಡೇಶನ್ ತೊಗೊಂಡ್ರೆ ಸೊ DRDOಲಿ ಇಂಟರ್ನ್ಶಿಪ್ ಮಾಡಿದ್ರೆ ಸಹ ನಿಮಗೆ ಜಾಬ್ ಸಿಗ್ಬೋದು. ಸೊ ಅದೊಂದು ಇನ್ನೊಂದು ವೇ. ಸೊ ಲಿಂಕ್ಡ್ಇನ್ ಅಂದರೆ ಏನು, ಅದ್ರ ಬಗ್ಗೆ ಕೂಡ ವೀಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ನಾನು ವೀಡಿಯೋ ಮಾಡ್ತೀನಿ. ಸೊ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡಲ್ಲಿ ನೆಕ್ಸ್ಟ್ ಪವನ್ ಹಾನ್ಸ್ ಅಂತ ಒಂದಿದೆ. ನೆಕ್ಸ್ಟ್ ಪ್ರೈವೇಟ್ ಏರ್ಲೈನ್ಸ್ ಎಷ್ಟೊಂದು ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಕಿಂಗ್ ಫಿಶರ್ ಇರ್ಬೋದು, ಆ ರೀತಿ ಪ್ರೈವೇಟ್ ಏರ್ಲೈನ್ಸ್, ಅಲ್ಲೆಲ್ಲ ನೀವು ವರ್ಕ್ ಮಾಡ್ಬೋದು ಏರೋನಾಟಿಕಲ್ ಇಂಜಿನಿಯರ್ಸ್ ಆದರೆ. ಆ್ಯಂಡ್ ಮೆನಿ ಮೋರ್. ಇದು ಟಾಪ್ ಇನ್ಸ್ಟಿಟ್ಯೂಟ್ಸ್ ತೊಗೊಂಡಿರೋದು. ಇಲ್ಲಿ ನೋಡಿ ನೀವು, ಇದು ಇಸ್ರೋದಾಗಿದೆ ಲೋಗೋ, ಏರ್ ಇಂಡಿಯಾ ಲೋಗೋ ತೋರಿಸ್ತೀನಿ, ಇಲ್ಲಿ ಬೋಯಿಂಗ್ ಲೋಗೋ ಇದು. ನೆಕ್ಸ್ಟ್ DRDO ಲೋಗೋಸು, ಇಷ್ಟು ಲೋಗೋಸ್ ಕೂಡ ಹಾಕಿದ್ದೀನಿ ಸ್ವಲ್ಪ ಟಾಪ್ ಕಂಪ್ನೀಸ್ದು. ಸೊ ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಎರಡರಲ್ಲೂ ವರ್ಕ್ ಮಾಡ್ಬೋದು ಏರೋನಾಟಿಕಲ್ ಇಂಜಿನಿಯರ್ ಆದರೆ. ಪ್ಲಸ್ ನಿಮ್ಮ ಜಾಬ್ ರೆಪ್ಯುಟೇಷನ್ ಸಖತ್ತಿರುತ್ತೆ. ಸೊ ಇದು ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು ಏರೋನಾಟಿಕಲ್ ಇಂಜಿನಿಯರ್, ನೀವೇನಾದರೂ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ.
ಸೊ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. Attention guys, our channel will come up with support material for engineering which will guide you through your journey, and we promise that we will make your journey smoother and smarter. So subscribe now. ಸೊ ನೀವೇನಾದರೂ ಹೊಸಬ್ರಾಗಿರಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಚಾನಲ್ನ. ಇದೇ ರೀತಿ ವೀಡಿಯೋಸ್ ಆಗಿರ್ಬೋದು, ನಿಮ್ಮ ಇಂಜಿನಿಯರಿಂಗ್ಗೆ ಸಪೋರ್ಟ್ ಮೆಟೀರಿಯಲ್, ಕೋಡಿಂಗ್ ಅಂತೂ ಸಕ್ಕತ್ ಬರುತ್ತೆ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಮತ್ತು ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಶೇರ್ ಮಾಡಿ, ಮತ್ತು ಈ ಚಾನಲ್ನ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು guys, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ, ಶೇರ್ ಮಾಡೋದು ಮರಿಬೇಡಿ, ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ಲೈಕ್ ಮಾಡಿಬಿಡಿ ವಿಡಿಯೋನ, ಸೊ ನಮಗೂ ಎಂಕರೇಜ್ಮೆಂಟ್ ಸಿಕ್ಕಾಗುತ್ತೆ. ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರು ಅಂತ ಹೇಳ್ತಾ ಎಂಡ್ ಮಾಡೋಣ ವಿಡಿಯೋ ಗೈಸ್. ಥ್ಯಾಂಕ್ ಯು.